ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ UK ಕಿಚನ್ ಚಾನಲ್. ಇವತ್ತಿನ ದಿನ ನಾನು ಮಾಡಬೇಕಂತಿರೋ ರೆಸಿಪಿ ಏನಂದ್ರೆ ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಬಳಸಿ ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಸ್ವೀಟ್ ರೆಸಿಪಿನ ಯಾವ ರೀತಿ ತುಂಬ ಸಿಂಪಲ್ಲಾಗಿ ರೆಡಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ. ಬರ್ರಿ ಹಾಗಾದ್ರೆ ಇನ್ಯಾಕೆ ತಡ ನೋಡ್ಕೊಂಬರೋಣ. ಫಸ್ಟಿಗೆ ಅದನ್ನು ಮಾಡೋಕ್ಕೆ ಯಾವ 3 ಇಂಗ್ರೀಡಿಯೆಂಟ್ಸ್ ಬೇಕನ್ನೋದನ್ನು ಹೇಳ್ತೇನೆ. ಸ್ವೀಟ್ ರೆಡಿ ಮಾಡೋಕ್ಕೆ ಫಸ್ಟಿಗೆ ನಮಗೆ ಏನು ಬೇಕಂದ್ರೆ ಗೋಧಿ ಹಿಟ್ಟು ನಾನಿಲ್ಲಿ 1 ಕಪ್ ತೊಗೊಂಡನಿ. ನೀವು ಎಷ್ಟು ಮಂದಿಗೆ ರೆಡಿ ಮಾಡ್ತಿರ್ತೀರೋ ಅಷ್ಟು ನೀವು ಅಳತಿ ನೋಡಿಕೊಂಡು ತೊಗೋಬೋದು. ನಾನಿಲ್ಲಿ ಬರೀ 1 ಕಪ್ ಅಷ್ಟೇ ತೊಗೊಂಡೇನಿ. ನೆಕ್ಸ್ಟ್ ಬೆಲ್ಲನೂ ಅಷ್ಟೇ ಕಪ್. ಈಗ ನಾವು ಹಿಟ್ಟೇನು ಯಾವ ಅಳತಿ ಒಳಗೆ ತೊಗೊಂಡಿರ್ತೇವಲ್ಲ ಅದೇ ಬೌಲ್ ಒಳಗನ ಈ ರೀತಿ ಬೆಲ್ಲ ತುರಿದು ಅದನ್ನು ಕೂಡ ಅಳತಿ ಮಾಡ್ಕೊಂಡು ನೀವು ತೊಗೋಬೇಕು. ಅಂದ್ರೆ ಅಳತಿ ಕರೆಕ್ಟ್ ಬರ್ತೈತಿ. ಈ ಬೆಲ್ಲ ಕೂಡ 1 ಬೌಲ್ ಐತಿ, 1 ಬೌಲ್ ಬೆಲ್ಲ. ಆಮೇಲೆ 2 ಬಾಳೆಹಣ್ಣು ಹೆಂಗಿರ್ಬೇಕಂದ್ರೆ ಒಂದು ಈ ರೀತಿ ಅರ್ಧ ಹಣ್ಣಾಗಿರ್ಬೇಕು. ಆಮೇಲೆ ಇನ್ನೊಂದು ಈ ರೀತಿ ಪೂರ್ತಿ ಹಣ್ಣಾಗಿರ್ಬೇಕು. ಕಚ್ಕುಂತ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಅಂತಾರಲ್ಲ ಆ ರೀತಿ ಆಗಿರ್ಬೇಕಿದು. ಈ 3 ಇಂಗ್ರೀಡಿಯೆಂಟ್ಸ್ ಬಳಸಿ ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಸ್ವೀಟನ್ನು ರೆಡಿ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಬರ್ರಿ ಹಂಗಾರ ಅದನ್ನು ಯಾವ ರೀತಿ ರೆಡಿ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ. ಫಸ್ಟಿಗೆ ಏನಂದ್ರೆ ನಾನಿಲ್ಲಿ ಈ ರೀತಿ ಒಂದು ಸ್ಟೀಲ್ ಪಾತ್ರೆ ತೊಗೊಂಡಾನಿ. ನೀವು ಬೇಕಿಂದ್ರೆ ಇದಕ್ಕಿಂತ ಬೆಟರ್ ಅಂದ್ರೆ ನೀವು ನಾನ್ ಸ್ಟಿಕ್ ಪಾತ್ರೆ ಇದ್ರೆ ಇನ್ನೂ ಚಲೋ, ಇಲ್ಲಾಂದ್ರೆ ಈ ರೀತಿ ಸ್ಟೀಲ್ ಒಳಗೆ ಮಾಡ್ಕೊರಿ. ಆದರೆ ಜರ್ಮನಿ ಒಳಗೆ ಮಾತ್ರ ಮಾಡಬೇಡ್ರಿ, ಯಾಕಂದ್ರೆ ಬೆಲ್ಲ ಇರೋದ್ರಿಂದ ಅದು ಆಣ ತಳ ಹಿಡ್ಕೊಂಡ್ಬಿಡ್ತೈತಿ. ಅದಕ್ಕೆ ಸ್ಟೀಲನ್ನು ಯೂಸ್ ಮಾಡಿರಿ, ಇಲ್ಲ ನಾನ್ ಸ್ಟಿಕ್ ನಡಿತೈತಿ. ಫಸ್ಟಿಗೆ ಈ ರೀತಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಅಕ್ಕಿ ಹಿಟ್ಟೇನು ನಾವು ಶೋಧಿಸಿ ಇಟ್ಕೊಂಡಿರ್ತೇವಲ್ಲ ಎಲ್ಲ ಅದನ್ನು ಹಾಕ್ಕೋಬೇಕು. ಫಸ್ಟಿಗೆ ಈ ರೀತಿ ಹಾಕ್ಕೊಂಡು ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀರು ಹಾಕ್ಕೋಬೇಕು. ನೀರು ನೋಡ್ಕೊಂಡು ಹಾಕ್ಕೋಬೇಕು. ನೀರು ಇಷ್ಟ ಅಂತೇನಿಲ್ಲ. ಇದನ್ನು ನೀವು ಕೈಯಿಂದನ ಕಲಿಸ್ಬೇಕು. 1 ಗಂಟು ಉಳಿದೇ ಇರೋ ಥರ ಇದನ್ನು ಈ ರೀತಿ ಕೈಯಿಂದನ ಕಲಿಸ್ಬೇಕು. ನೀವು ಸ್ಪೂನಿಂದ ಕಲಿಸ್ಬೋದು, ಬಟ್ ಏನಾಗ್ತದಂದ್ರೆ ಇದು ಒಂದು ಹಳಕ್ಕೂ ಹಿಂಗೆ ಉಳಿಬಾರ್ದು ಹಿಟ್ಟೊಳಗೆ. ಅದು ಉಳಿದು ಬಿಟ್ರೆ ಸ್ವೀಟ್ ಸರಿಯಾಗಿ ಬರೋದಿಲ್ಲ. ಅದಕ್ಕೆ ಈ ರೀತಿ ನೀವು ಇದನ್ನು ಕೈಯಿಂದನ ತಿಕ್ಕೋಬೇಕು. ಈ ರೀತಿ ಪೂರ್ತಿ ಸ್ಮೂತಾಗಿ ಮಾಡ್ಕೋಬೇಕು ಇದನ್ನು. ಅದು ಹಂಗಂತೇಳಿ ತೀರಾ ಜಾಸ್ತಿ ನೀರು ಹಾಕಿ ಭಾಳ ತೆಳ್ಳಗೂ ಮಾಡ್ಕೋಬೇಡ್ರಿ, ಯಾಕಂದ್ರೆ ಇದು ಬೆಲ್ಲ ಹಾಕಿದ ಮೇಲೆ ಇನ್ನೂ ತೆಳು ಆಗ್ತೈತಿ. ಯಾಕಂದ್ರೆ ಅದು ಆಣ ಬರ್ತೈತಲ್ಲ ಅದಕ್ಕೆ ಈ ರೀತಿ ಮೀಡಿಯಮ್ ಒಳಗೆ ಈ ರೀತಿ ಗಂಟು ಇರ್ತೈತಲ್ಲ ಅದನ್ನು ಒಡ್ಕೋಬೇಕು. ಅಷ್ಟೇ ಅದನ್ನು ನೀಟಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಬೆಲ್ಲ ಏನು ಸಣ್ಣಗೆ ಜಜ್ಜಿಟ್ಕೊಂಡಿರ್ತೇವಲ್ಲ ಅದನ್ನು ಮಿಕ್ಸ್ ಮಾಡತ್ತೇನೆ. ಈ ರೀತಿ ಕೈಯಿಂದನ ಕಲಿಸ್ರಿ, ನೀವು ಸ್ಪೂನ್ ತೊಗೊಳಕ್ಕೆ ಹೋಗಬೇಡ್ರಿ. ಆದಷ್ಟು ಕೈಯಿಂದನ ಈ ರೀತಿ ಇದನ್ನು ಮಾಡಿದ್ರೆ ಅದು ಎಲ್ಲ ಸೇರ್ಕೋತೈತಿ. ಆಮೇಲೆ ಗಂಟಿದ್ರೆ ಹೊಡಿತೈತಿ. ಈ ರೀತಿ ಸೇರಿಸ್ಬೇಕು. ಇವಾಗ ಕಲಿಸಿ ನೀವು ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇದನ್ನು ಮುಚ್ಚಿಟ್ಬಿಡ್ರಿ ಸ್ವಲ್ಪ ಹೊತ್ತು. ನೆಕ್ಸ್ಟ್ ಏನಂದ್ರೆ ಬಾಳೆಹಣ್ಣು ಏನಿರ್ತೈತಲ್ಲ ಅದನ್ನು ಸಿಪ್ಪಿ ತೆಗೆದು ಈ ರೀತಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೊಂಡಾನಿ. ಇದಕ್ಕೆ ನೀವು ಜಾಸ್ತಿ ಅಲ್ಲ, ಒಂದು ಚೂರು ಅದು ಗ್ರ್ಯಾಂಡ್ ಆಗೋಕ್ಕೆ ಹೆಲ್ಪ್ ಆಗೋ ರೀತಿ ಒಂದು ಚೂರು ನೀರು ಹಾಕಿ ನೀವು ಇದನ್ನು ಸಣ್ಣಗೆ ಮಿಲ್ಕ್ ಶೇಕ್ ಮಾಡುವಾಗ ಯಾವ ರೀತಿ ಮಾಡ್ತಿರಲ್ಲ ಅದೇ ರೀತಿನ ಇದನ್ನು ಗ್ರ್ಯಾಂಡ್ ಮಾಡ್ಕೊಂಡು ಬರಬೇಕು. ಇವಾಗ ಈ ರೀತಿ ನಾನು ಸಣ್ಣಗೆ ಗ್ರ್ಯಾಂಡ್ ಮಾಡೇನಿ ನೋಡಿರಿ. ಈ ರೀತಿ ಇವಾಗ ನಾನು ಅದು ಬನಾನ ಗ್ರ್ಯಾಂಡ್ ಮಾಡಿ ಇಟ್ಕೊಂಡೇನಿ. ನೆಕ್ಸ್ಟ್ ಬೆಲ್ಲ ಮತ್ತು ಗೋಧಿ ಹಿಟ್ಟೇನು ಹಾಕಿ ಕಲಸಿಟ್ಟಿರ್ತೇವಲ್ಲ ಅದನ್ನೇನು ಮಾಡ್ಬೇಕಂದ್ರೆ ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಇಡ್ಬೇಕು. ಈ ರೀತಿ ಕುದಿಯೋಕೆ ಅದೆಲ್ಲ ಬೆಲ್ಲ ಇದ್ರೊಳಗೆ ಬಿಟ್ಕೋಬೇಕು. ಪಾಕದ ರೀತಿ ಆಗ್ಬೇಕು. ಆ ರೀತಿ ಜೋರು ಇಡಬಾರ್ದು. ಒಮ್ಮೆ ಮೀಡಿಯಮ್ ಉರಿ ಇಟ್ಕೊಂಡು ಈ ರೀತಿ ಇದನ್ನು ತಿರ್ಕೋಬೇಕು. ನೀವು ಇದನ್ನು ಹಂಗೆ ಕುದಿಯೋಕ್ಕಿಟ್ಟು ಹಂಗೆ ಬಿಟ್ಬಿಟ್ರೆ ಅಂದ್ರೆ ಇದು ಅದ್ರಾಗ ನಾನ್ ಸ್ಟಿಕ್ ಅಲ್ಲ, ಸ್ಟೀಲ್ ಆಗಿರೋದ್ರಿಂದ ತಳ ಹಿಡ್ಕೊಂಬಿಡ್ತೈತಿ. ಅದಕ್ಕೆ ನೀವು ಇದನ್ನು ಈ ರೀತಿ ತಿರ್ಕೊತಾನೆ ಇರಬೇಕು. ಅದೊಂದು ಇದು ಆಗೋ ಮಟನ. ನೋಡಿರಿ ಇವಾಗ ಇದು ಬೆಲ್ಲ ಎಲ್ಲ ಕರಗೈತಿ. ಈ ರೀತಿ ನಾನು ಯಾಕೆ ಚೇಂಜ್ ಮಾಡಿಕೊಂಡೆ ಅಂದ್ರೆ ಅದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಅದು ತಳ ಎಲ್ಲ ಹಿಡ್ಕೊಳತ್ತಿತ್ತು. ಅದಕ್ಕೆ ನಾನು ನೀವು ಬೇಕಂದ್ರೆ ಈ ರೀತಿ
ದೋಸೆ ಹಂಚಿರ್ತೈತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದು ನಾನ್ ಸ್ಟಿಕ್ ಆಗಿರ್ತೈತಲ್ಲ ಹಿಡ್ಕೋದಿಲ್ಲ ಅದಕ್ಕೆ. ಈ ರೀತಿ ಬೆಲ್ಲ ಎಲ್ಲ ಬಿಟ್ಕೊಂಡ್ಮೇಲೆ ನೀವು ಒಂಚೂರು ಗ್ಯಾಸ್ ಆಫ್ ಮಾಡ್ಕೋಬೇಕೀಗ. ಆಫ್ ಮಾಡಿಕೊಂಡು ಇದೇನು ಬನಾನದ್ದು ಪೇಸ್ಟ್ ರುಬ್ಬಿಟ್ಕೊಂಡಿರ್ತೀರಲ್ಲ ಅದನ್ನು ಅದಕ್ಕೆ ಸೇರಿಸ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಬೇಕು. ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ನೆನಪಿರಲಿ, ನೀವು ಗ್ಯಾಸ್ ಆಫ್ ಮಾಡಿರ್ಬೇಕು. ಗ್ಯಾಸ್ ಆಫ್ ಮಾಡಿನ ಈ ರೀತಿ ಇದಕ್ಕೆ ಸೇರಿಸ್ಬೇಕು. ಇವಾಗ ಮಿಕ್ಸ್ ಮಾಡಿ ಮತ್ತು ಗ್ಯಾಸ್ ಸಣ್ಣಗೆ ಇಟ್ಕೊಂಡು ನೀವು ಇದನ್ನು ಈ ರೀತಿ ಕಲಿಸ್ಕೋಬೇಕು. ಬೇಕಂದರೆ ನೀವು ಇದಕ್ಕೆ ಒಂದು ಸ್ಪೂನು ತುಪ್ಪ ಹಾಕ್ಕೋಬೋದು. ಈ ರೀತಿ ಅಂದ್ರೆ ತಳ ಅದು ಹಿಡ್ಕೋದಿಲ್ಲ. ಈ ರೀತಿ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ಇದು ಈ ರೀತಿ ರೆಡಿ ಆಗೈತಿ. ಇದನ್ನ ಏನು ಮಾಡ್ಬೇಕಂದ್ರೆ ನೀವು ಆರಕ್ಕೆ ಬಿಡ್ಬೇಕು. ಪೂರ್ತಿ ಆರಬೇಕೀಗಿದೆ. ಆರಿಂದ ನಾನಿಲ್ಲಿ ಏನು ಮಾಡೇನಿ ಅಂದ್ರೆ ಈ ರೀತಿ ಒಂದು ಹೋಳಿಗೆ ಮನೆ ತೊಗೊಂಡೇನಿ. ನೀವು ಬೇಕಂದ್ರೆ ಒಂದು ಪ್ಲೇಟ್ ಒಳಗೆ ಕೂಡ ಹಾಕೋಬೋದು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಅದನ್ನು ಬಿಸಿ ಎಲ್ಲ ಆರದ ಮೇಲೆ ಈ ರೀತಿ ಅದನ್ನು ಬಿಡ್ಕೋಬೇಕು. ನೀವು ಸೇಮ್ ಏನು ಶೇಂಗಾ ಚಿಕ್ಕಿ ಆಮೇಲೆ ಕೊರದ ಜುಣ್ಕ ಅದು ಮಾಡ್ತಿರ್ತೀರಲ್ಲ ಹಂಗೆ ಸೇಮ್ ಈ ರೀತಿ ಬಡ್ಕೊಂಡು ಅದು ಸ್ವಲ್ಪ ಆರು ಮಟ ಬಿಡ್ಬೇಕು. ಇನ್ನೂ ಬಿಸಿ ಐತಿದು. ಹೇಳಬೇಕಂದ್ರೆ ಚೂರು ಬಿಸಿ ಇದ್ದಾಗನ ಈ ರೀತಿ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್, ನಿಮಗೆ ಒಂಚೂರು ದಪ್ಪ ಇದ್ದಿದ್ದು ಸೈಜ್ ಬೇಕಂದ್ರೆ ಸ್ವೀಟ್ ಪೀಸ್ ಈ ರೀತಿ ದಪ್ಪನ ಮಾಡ್ಕೊರಿ. ಅಂದ್ಕೊಂಡ್ಮೇಲೆ ನೀವು ಚಾಕು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊರಿ. ಎಣ್ಣೆ ಹಚ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ನಿಮಗೆ ಸ್ವೀಟ್ ಪೀಸ್ ಯಾವ ಸೈಜ್ ಬೇಕೋ ಆ ಸೈಜ್ ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಇದೇನಾದ್ರು ಹಿಡ್ಕೊಳಕತ್ತಂದ್ರೆ ಚಾಕು ಇನ್ನೊಂದು ಚೂರು ಎಣ್ಣೆ ಹಚ್ಕೊಂಡು ನೀವು ಕೊರ್ಕೋಬೇಕು. ಕಟ್ ಮಾಡ್ಕೊಂಡ್ಮೇಲೆ ನಾನು ಈ ರೀತಿ ಪೀಸ್ ತೆಗೆದಿಟ್ಕೊಂಡನಿ ಸಪ್ರೇಟ್. ಈಗೇನು ಮಾಡ್ಬೇಕಂದ್ರೆ ಗ್ಯಾಸ್ ಮೇಲೆ ಈ ರೀತಿ ಒಂದು ತವಿ ಇಟ್ಕೊಂಡು ರೊಟ್ಟಿ ತವಿಗಿಂತ ನೀವು ದೋಸೆ ತವಿ ಆದ್ರೂ ಚಲೋ, ಯಾಕಂದ್ರೆ ಅದು ನಾನ್ ಸ್ಟಿಕ್ ಇರ್ತೈತಲ್ಲ ಹಿಡ್ಕೊಳ್ಳೋದಿಲ್ಲ. ಅದಕ್ಕೆ ಈ ರೀತಿ ಹಾಕಿ ಚೂರು ಬಿಸಿ ಮಾಡ್ಬೇಕು. ನೀವು ಇದನ್ನು ಎಣ್ಣೆಯೊಳಗೆ ಹಾಕಿ ಕರೀಲೂಬಹುದು, ಬಟ್ ಈ ರೀತಿ ಬೇಯಿಸ್ಕೊಂಡ್ರೂ ಚಲೋ. ಈ ರೀತಿ ಹೊಳಸಾಕಿ ಬೇಯಿಸ್ಕೋಬೇಕು. ಸಣ್ಣಗೆ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು, ಯಾಕಂದ್ರೆ ಹೊತ್ಕೊಂಡ್ಬಿಡ್ತೈತಿ. ಹೊತ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಈ ರೀತಿ ನೀವು ಇದಕ್ಕೆ ಮ್ಯಾಲೆ ಈ ರೀತಿ ಕೊಬ್ಬರಿ ಸೂಸ್ಲ ಹಾಕ್ಬೋದು, ಒಣ ಕೊಬ್ಬರಿ. ಆಮೇಲೆ ನಾನು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಬಿಟ್ಟೇನಿ, ಏನಂದ್ರೆ ಏಲಕ್ಕಿ ಆಮೇಲೆ ಲವಂಗದ ಪುಡಿ. ಅದನ್ನು ಹಾಕಬೇಕಾಗಿತ್ತು ಹೇಳ್ಬೇಕಂದ್ರೆ, ಅಂದ್ರೆ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತೈತೆ. ಅದಕ್ಕೆ ನೋಡಿರಿ
ಫೈನಲಿ ಬಾಯಲ್ಲಿಟ್ಟರೆ ಕರಗೋ ಅಂಥ ಗೋಧಿ ಹಿಟ್ಟು ಮತ್ತು ಬಾಳೆಹಣ್ಣು ಯೂಸ್ ಮಾಡಿರೋವಂಥ ಸ್ವೀಟ್ ರೆಡಿ. ಈ ರೀತಿ ನಾನಿಲ್ಲಿ ಇದನ್ನು ಬೇಯಿಸ್ಕೊಂಡೇನಿ. ನೀವು ಬೇಕಂದ್ರೆ ಕರಿಲೂಬೋದು. ನೀವೀಗ 1 ವೀಕಿಗೆ ಅಂಥೇಳಿ ಸ್ಟೋರ್ ಮಾಡಿ ಇಟ್ಕೋಬೇಕಂತ ಏನಾದರೂ ಇದ್ರೆ ನೀವು ಇದನ್ನು ಬೇಯಿಸೋ ಬದಲಿ ಕರಿಬೇಕು. ಯಾಕಂದ್ರೆ ಇದಕ್ಕೆ ಬಾಳೆಹಣ್ಣು ಹಾಕಿರೋದ್ರಿಂದ ಏನಾಗ್ತದಂದ್ರೆ ಅದು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಳಕ್ಕಾಗೋದಿಲ್ಲ, ತಡೆಯೋದಿಲ್ಲ. ಅದಕ್ಕೆ ನೀವು ಅಷ್ಟು ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೆ ಇದನ್ನು ಕರಿಬೋದು. ಕರೆದ್ರೆ ಟೇಸ್ಟು ಚೆನ್ನಾಗಿ ಬರ್ತೈತಿ. ಆದರೆ ಏನಂದ್ರೆ ಹೆಲ್ತ್ ಚಲೋ ಇರಬೇಕಂದ್ರೆ ಈ ರೀತಿ ಇದನ್ನು ನೀವು ಬೇಯಿಸಿ ತಿನ್ನೋದ್ರನ್ನ ಚಲೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ.